ನೋಡಿ, ಈಗ ರಿಪಬ್ಲಿಕನ್ ಒಂದಷ್ಟು ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡುತ್ತೆ. ಯಾಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿಲ್ಲ, ಯಾವ ವಿಚಾರಕ್ಕೆ ಅವರು ಸ್ಪಷ್ಟನೆ ಕೇಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಹಾಕಿಲ್ಲ, ಬದಲಾಗಿ ಸುಗ್ರೀವಾಜ್ಞೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಣ್ಣೀರು ಎರಚಿದ್ದಾರೆ ಅನ್ನುವಂತಹ ವಿಚಾರ. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಅದಕ್ಕೆ ಕಾರಣಗಳು ಕೂಡ ಇದೆ. ಯಾಕೆ ಹಾಗೆ ಕಳಿಸಿದ್ರು ಅನ್ನೋದಕ್ಕೆ ಹಲವು ಸ್ಪಷ್ಟನೆ ಕೇಳಿ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರಂತೆ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೇಳಿದ್ದಾರೆ ಅನ್ನೋದನ್ನ ಕೂಡ ಗಮನಿಸೋಣ. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ವಹಿಸಿದ್ದೀರಿ, ಆದ್ರೆ ಸಾಲ ಕೊಟ್ಟವರ ಬಗ್ಗೆ ಕೂಡ ಗಮನ ವಹಿಸಬೇಕಲ್ಲ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಹಜ ನ್ಯಾಯದ ಅಡಿ ಸಾಲ ಕೊಟ್ಟವರಿಗೆ ರಕ್ಷಣೆನೇ ಕಾಣಿಸ್ತಾ ಇಲ್ಲ ಈ ಸುಗ್ರೀವಾಜ್ಞೆಯಲ್ಲಿ. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ, ಕಾರಣ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಕೂಡ ಆಗಬಹುದು ಅಂತ ರಾಜ್ಯಪಾಲರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕೂ ಜಾಸ್ತಿ ಸಾಲ ಕೊಡೋ ಹಾಗಿಲ್ಲ, ಕೊಡಬಾರದು ಅನ್ನುವಂತಹ ವಿಚಾರವನ್ನ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿತ್ತು. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಿ ಅಂತ. 5 ಲಕ್ಷ ದಂಡ ಹೇಗೆ ಒದಗಿಸ್ತೀರಾ ಅನ್ನೋದನ್ನ ಕೂಡ ಗವರ್ನರ್ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಂಪ್ನಿ ಆಗ್ಲಿ 2 ಲಕ್ಷ ಮೀರಿ ಸಾಲ ಕೊಡಬಾರದು ಅಂತ ಆದ್ರೆ 5 ಲಕ್ಷದ ತನಕ ದಂಡ ಹೆಂಗ್ ವಿಧಿಸ್ತೀರಿ ನೀವು, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ. 10 ವರ್ಷದ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ ಅನ್ನೋದನ್ನ ಕೂಡ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಯಾರು ಪ್ರಾಮಾಣಿಕವಾಗಿ ಎಲ್ಲ RBI ನಿಯಮಗಳನ್ನ ಅನುಸರಿಸಿ ಸಾಲ ಕೊಟ್ಟಿರ್ತಾರಲ್ಲ, ಅಂಥ ಕಂಪನಿಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಈ ನಿಯಮಗಳು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಇದರಿಂದ ಸಾಲ ಮರುಪಾವತಿ ಮಾಡೋರ್ಗೂ ಕೂಡ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಅಧಿವೇಶನದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಅಧಿವೇಶನದಲ್ಲಿ ಇದರ ಸಾಧಕ ಬಾಧಕಗಳನ್ನ ಕೂಡ ನೀವು ಚರ್ಚೆ ಮಾಡಬೇಕಾಗುತ್ತೆ, ಆ ನಂತರವೇ ನಿರ್ಧಾರ ಕೈಗೊಳ್ಳಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರು, ಮತ್ತೆ ಸ್ಪಷ್ಟೀಕರಣ ಕೊಟ್ಟು ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ರು. ಮತ್ತೆ ಈಗ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾರಕ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೇಳಿ ವಾಪಸ್ ಕಳಿಸಿದ್ದಾರೆ. ಸೊ ಸದ್ಯಕ್ಕಂತೂ ಸುಗ್ರೀವಾಜ್ಞೆ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಡಿಸುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಈ ಸಿಬ್ಬಂದಿಗಳ ಆಟಾಟೋಪ ಮಿತಿ ಮೀರ್ಬಿಟ್ಟಿದೆ ಅಂತೆ. ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳೋದು, ಕಿರುಕುಳ ಕೊಡ್ತಾ ಇರೋದು, ಇದರಿಂದ ಜನ ರೋಸಿ ಹೋಗಿದ್ದಾರೆ ಅಂತ ಈ ಕುರಿತ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ. ನೋಡಿ, ಈಗ ರಿಪಬ್ಲಿಕನ್ ಒಂದಷ್ಟು ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡುತ್ತೆ. ಯಾಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿಲ್ಲ, ಯಾವ ವಿಚಾರಕ್ಕೆ ಅವರು ಸ್ಪಷ್ಟನೆ ಕೇಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಹಾಕಿಲ್ಲ, ಬದಲಾಗಿ ಸುಗ್ರೀವಾಜ್ಞೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಣ್ಣೀರು ಎರಚಿದ್ದಾರೆ ಅನ್ನುವಂತಹ ವಿಚಾರ. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಅದಕ್ಕೆ ಕಾರಣಗಳು ಕೂಡ ಇದೆ. ಯಾಕೆ ಹಾಗೆ ಕಳಿಸಿದ್ರು ಅನ್ನೋದಕ್ಕೆ ಹಲವು ಸ್ಪಷ್ಟನೆ ಕೇಳಿ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರಂತೆ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೇಳಿದ್ದಾರೆ ಅನ್ನೋದನ್ನ ಕೂಡ ಗಮನಿಸೋಣ. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ವಹಿಸಿದ್ದೀರಿ, ಆದ್ರೆ ಸಾಲ ಕೊಟ್ಟವರ ಬಗ್ಗೆ ಕೂಡ ಗಮನ ವಹಿಸಬೇಕಲ್ಲ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಹಜ ನ್ಯಾಯದ ಅಡಿ ಸಾಲ ಕೊಟ್ಟವರಿಗೆ ರಕ್ಷಣೆನೇ ಕಾಣಿಸ್ತಾ ಇಲ್ಲ ಈ ಸುಗ್ರೀವಾಜ್ಞೆಯಲ್ಲಿ. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ, ಕಾರಣ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಕೂಡ ಆಗಬಹುದು ಅಂತ ರಾಜ್ಯಪಾಲರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕೂ ಜಾಸ್ತಿ ಸಾಲ ಕೊಡೋ ಹಾಗಿಲ್ಲ, ಕೊಡಬಾರದು ಅನ್ನುವಂತಹ ವಿಚಾರವನ್ನ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿತ್ತು. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಿ ಅಂತ.
5 ಲಕ್ಷ ದಂಡ ಹೇಗೆ ಒದಗಿಸ್ತೀರಾ ಅನ್ನೋದನ್ನ ಕೂಡ ಗವರ್ನರ್ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಂಪ್ನಿ ಆಗ್ಲಿ 2 ಲಕ್ಷ ಮೀರಿ ಸಾಲ ಕೊಡಬಾರದು ಅಂತ ಆದ್ರೆ 5 ಲಕ್ಷದ ತನಕ ದಂಡ ಹೆಂಗ್ ವಿಧಿಸ್ತೀರಿ ನೀವು? ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ 10 ವರ್ಷದ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ ಅನ್ನೋದನ್ನ ಕೂಡ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಯಾರು ಪ್ರಾಮಾಣಿಕವಾಗಿ ಎಲ್ಲ RBI ನಿಯಮಗಳನ್ನ ಅನುಸರಿಸಿ ಸಾಲ ಕೊಟ್ಟಿರ್ತಾರಲ್ಲ ಅಂಥ ಕಂಪನಿಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಈ ನಿಯಮಗಳು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಇದರಿಂದ ಸಾಲ ಮರುಪಾವತಿ ಮಾಡೋರ್ಗೂ ಕೂಡ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಅಧಿವೇಶನದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಅಧಿವೇಶನದಲ್ಲಿ ಇದರ ಸಾಧಕ ಬಾಧಕಗಳನ್ನ ಕೂಡ ನೀವು ಚರ್ಚೆ ಮಾಡಬೇಕಾಗುತ್ತೆ. ಆ ನಂತರವೇ ನಿರ್ಧಾರ ಕೈಗೊಳ್ಳಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರು. ಮತ್ತೆ ಸ್ಪಷ್ಟೀಕರಣ ಕೊಟ್ಟು ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ರು. ಮತ್ತೆ ಈಗ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾರಕ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೇಳಿ ವಾಪಸ್ ಕಳಿಸಿದ್ದಾರೆ. ಸೊ ಸದ್ಯಕ್ಕಂತೂ ಸುಗ್ರೀವಾಜ್ಞೆ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಡಿಸುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಈ ಸಿಬ್ಬಂದಿಗಳ ಆಟಾಟೋಪ ಮಿತಿ ಮೀರ್ಬಿಟ್ಟಿದೆ ಅಂತೆ. ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳೋದು, ಕಿರುಕುಳ ಕೊಡ್ತಾ ಇರೋದು, ಇದರಿಂದ ಜನ ರೋಸಿ ಹೋಗಿದ್ದಾರೆ ಅಂತ ಈ ಕುರಿತ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ ನೋಡಿ. ಈಗ ರಿಪಬ್ಲಿಕಾನ ಒಂದಷ್ಟು ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡುತ್ತೆ. ಯಾಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿಲ್ಲ, ಯಾವ ವಿಚಾರಕ್ಕೆ ಅವರು ಸ್ಪಷ್ಟನೆ ಕೇಳಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಹಾಕಿಲ್ಲ, ಬದಲಾಗಿ ಸುಗ್ರೀವಾಜ್ಞೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಣ್ಣೀರು ಎರಚಿದ್ದಾರೆ ಅನ್ನುವಂತಹ ವಿಚಾರ. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಅದಕ್ಕೆ ಕಾರಣಗಳು ಕೂಡ ಇದೆ. ಯಾಕೆ ಹಾಗೆ ಕಳಿಸಿದ್ರು ಅನ್ನೋದಕ್ಕೆ ಹಲವು ಸ್ಪಷ್ಟನೆ ಕೇಳಿ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರಂತೆ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೇಳಿದ್ದಾರೆ ಅನ್ನೋದನ್ನ ಕೂಡ ಗಮನಿಸೋಣ. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ವಹಿಸಿದ್ದೀರಿ, ಆದ್ರೆ ಸಾಲ ಕೊಟ್ಟವರ ಬಗ್ಗೆ ಕೂಡ ಗಮನ ವಹಿಸಬೇಕಲ್ಲ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಹಜ ನ್ಯಾಯದ ಅಡಿ ಸಾಲ ಕೊಟ್ಟವರಿಗೆ ರಕ್ಷಣೆನೇ ಕಾಣಿಸ್ತಾ ಇಲ್ಲ ಈ ಸುಗ್ರೀವಾಜ್ಞೆಯಲ್ಲಿ. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಕಾರಣ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಕೂಡ ಆಗಬಹುದು ಅಂತ ರಾಜ್ಯಪಾಲರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕೂ ಜಾಸ್ತಿ ಸಾಲ ಕೊಡೋ ಹಾಗಿಲ್ಲ, ಕೊಡಬಾರ್ದು ಅನ್ನುವಂತಹ ವಿಚಾರವನ್ನ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿತ್ತು. ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟೀಕರಣ ಕೊಡಿ ಅಂತ 5 ಲಕ್ಷ ದಂಡ ಹೇಗೆ ಒದಗಿಸ್ತೀರಾ ಅನ್ನೋದನ್ನ ಕೂಡ ಗವರ್ನರ್ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಂಪ್ನಿ ಆಗ್ಲಿ 2 ಲಕ್ಷ ಮೀರಿ ಸಾಲ ಕೊಡಬಾರದು ಅಂತ ಆದ್ರೆ 5 ಲಕ್ಷದ ತನಕ ದಂಡ ಹೆಂಗ್ ವಿಧಿಸ್ತೀರಿ ನೀವು? ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ 10 ವರ್ಷದ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ ಅನ್ನೋದನ್ನ ಕೂಡ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಯಾರು ಪ್ರಾಮಾಣಿಕವಾಗಿ ಎಲ್ಲ RBI ನಿಯಮಗಳನ್ನ ಅನುಸರಿಸಿ ಸಾಲ ಕೊಟ್ಟಿರ್ತಾರಲ್ಲ ಅಂಥ ಕಂಪನಿಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಈ ನಿಯಮಗಳು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಇದರಿಂದ ಸಾಲ ಮರುಪಾವತಿ ಮಾಡೋರ್ಗೂ ಕೂಡ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಅಧಿವೇಶನದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಅಧಿವೇಶನದಲ್ಲಿ ಇದರ ಸಾಧಕ ಬಾಧಕಗಳನ್ನ ಕೂಡ ನೀವು ಚರ್ಚೆ ಮಾಡಬೇಕಾಗುತ್ತೆ. ಆ ನಂತರವೇ ನಿರ್ಧಾರ ಕೈಗೊಳ್ಳಿ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಇಲ್ಲಿ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರು. ಮತ್ತೆ ಸ್ಪಷ್ಟೀಕರಣ ಕೊಟ್ಟು ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ರು. ಮತ್ತೆ ಈಗ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾರಕ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೇಳಿ ವಾಪಸ್ ಕಳಿಸಿದ್ದಾರೆ. ಸೊ ಸದ್ಯಕ್ಕಂತೂ ಸುಗ್ರೀವಾಜ್ಞೆ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಹೊರಡಿಸುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲೂ ಕೂಡ ಈ ಸಿಬ್ಬಂದಿಗಳ ಆಟಾಟೋಪ ಮಿತಿ ಮೀರ್ಬಿಟ್ಟಿದೆ ಅಂತೆ. ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳೋದು, ಕಿರುಕುಳ ಕೊಡ್ತಾ ಇರೋದು, ಇದರಿಂದ ಜನ ರೋಸಿ ಹೋಗಿದ್ದಾರೆ ಅಂತ ಈ ಕುರಿತ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ.